ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ಎಲ್ರಿಗೂ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಏನ್ ನೋಡೋಣಪ್ಪ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ ಅಪ್ಲಿಕೇಶನ್ ಕರೆದಿರೋದು. ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗಾಗಿ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ಇದಿರೋ, ನೀವೆಲ್ಲರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಬೆಲ್ ಬಟನ್ ನ ಆನ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋನ ಹಾಕಿದಪ್ಪ ಅಂದ್ರೆ ಮೊದಲೇದಾಗಿ ನಿಮಗೆ ನೋಟಿಫಿಕೇಶನ್ ಕೊಡೋ ಮೂಲಕ ಅದು ನಿಮಗೆ ತಲುಪುತ್ತೆ. ಮೊದಲೇ ನೋಡೋದಪ್ಪ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್. ಇದು ಕೂಡ ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ, ಹಾಗೇನೆ ಇಂಡಿಯನ್ ಏರ್ ಫೋರ್ಸ್ ಯಾವ ರೀತಿ ಇದೆಯಲ್ಲ, ಅದೇ ರೀತಿ ಇದು ಕೂಡ ಒಂದು ಜಾಬು. ಇದ್ರೊಳಗಡೆ ನೀವು 630ಕ್ಕೂ ಹೆಚ್ಚು ಪೋಸ್ಟ್ಗಳು ಫ್ರೀ ಇರೋದು. ಹಾಗೆ ಇದು ಪ್ರತಿ ವರ್ಷಕ್ಕೊಂದು ಒಂದ್ಸಲಿ 2 ಸಲ ನಡೀತಿತ್ತು. ಆದ್ರೆ 2 ಸಲ ನಡೆಸೋದನ್ನ ಇವರು ಒಂದೇ ಸಲ ಇದೇ ಒಂದು ರ್ಯಾಲಿ ಒಳಗಡೆ ನಡೆಸ್ತಾ ಇದ್ದಾರೆ. ಹಂಗಾಗಿ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ವೋ, ಎಲ್ಲರೂ ಬೇಗನೆ ಅಪ್ಲಿಕೇಶನ್ ಹಾಕ್ರಿ. ಏನಕ್ಕಪ್ಪ ಅಂದ್ರೆ ಇದು ಜಾಸ್ತಿ ದಿನ ಟೈಮ್ ಇಲ್ಲ ಅಪ್ಲಿಕೇಶನ್ ಹಾಕಕ. ನಿಮ್ಗೆ ಇದೇ 25ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಹಂಗಾಗಿ ಯಾರೆಲ್ಲ ಇನ್ನೂ ಹಾಕಿಲ್ವೋ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ರಿ. ಹಾಗೇನೆ ನಿಮ್ಗೆ ಏಜ್ ಒಳಗಡೆ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರೋದು. OBC ದವರಿಗೆ 3 ವರ್ಷ, SC/ST ದವರಿಗೆ 5 ವರ್ಷ ಇರುತ್ತೆ. ಏಜ್ ಲಿಮಿಟ್ ಬಂದು 18 ವರ್ಷದಿಂದ 22 ವರ್ಷದೊಳಗಡೆ ಯಾರೆಲ್ಲ ಇದಾರೋ ಅವರು ಆರಾಮವಾಗಿ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆಮೇಲೆ ಇದನ್ನ ಎಕ್ಸಾಮ್ SLC ಮೇಲೆ ಹಾಕ್ಬೋದು, ಆಮೇಲೆ ಡಿಪ್ಲೊಮೊ 12th ಮೇಲೆ ಹಾಕಿರ್ಬೋದು. ಆಮೇಲೆ ಡಿಪ್ಲೊಮೊ ಪ್ಲಸ್ 12th ಮೇಲೆ ಯಾರೆಲ್ಲ ಹಾಕಿರ್ತಾರಲ್ಲ ಅವರು ಟೋಟಲ್ ಆಗಿ 2 ಎಕ್ಸಾಮ್ನ ಬರೀಬೇಕಾಗತ್ತೆ. ಅಂದ್ರೆ ನೀವು 10th ಸಿಲೆಬಸ್ನು ಪಾಸ್ ಆಗಬೇಕು, ಅದಾದ್ಮೇಲೆ ಮತ್ತೆ ನಿಮ್ದು ಡಿಪ್ಲೊಮೊ ಇದು ಪಾಸ್ ಆಗಬೇಕು. ಹಾಗೇನೆ ಇದೆಲ್ಲ ಆದ್ಮೇಲೆ ಹೈಟ್ ವಿಷಯಕ್ಕೆ ಹೋಗೋದಪ್ಪ ಅಂದ್ರೆ ಹೈಟ್ ನಮಗೆ ತುಂಬಾ ಕಡಿಮೆ ಇರುತ್ತೆ. 158 ಸೆಂಟಿಮೀಟರ್ ಕೂಡ ನೀವು ಇದ್ರೊಳಗಡೆ ಆರಾಮಾಗಿ ಪಾಸ್ ಆಗ್ಬೋದು. ಹಾಗೇನೆ ರನ್ನಿಂಗ್ ಎಷ್ಟು ಹೊಡಿಬೇಕಪ್ಪ ಅಂದ್ರೆ 1600 ಮೀಟರ್ನ 7 ನಿಮಿಷದೊಳಗಡೆ ಕವರ್ನ ಮಾಡಬೇಕು. ಅಷ್ಟು ಕವರ್ ಮಾಡಿದ್ರೆ ಸಾಕು, ನೀವು ಸೆಲೆಕ್ಟ್ ಆದಂಗೆ. ಅದಾದ್ಮೇಲೆ ನೆಕ್ಸ್ಟ್ ಸಿಟಪ್ಸ್ ಅಂದ್ರೆ ಕೆಳಗಡೆ ಕುಂದ್ರದು ಎದ್ದೇಳೋದು, ಇವನ್ನ 20 ಮಾಡಬೇಕು. ಅದಾದ್ಮೇಲೆ ಪುಷಪ್ಸ್ ಅವನೊಂದು 10 ಮಾಡಬೇಕು. ಇಷ್ಟು ಮಾಡಿದಪ್ಪ ಅಂದ್ರೆ ಇಷ್ಟೇ ಇರುತ್ತೆ. ಇದಾದ್ಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಆದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟ್. ಇದ್ರೊಳಗಡೆ ನಿಮ್ದೆಲ್ಲ ಹೆಸರು ಬಂತಪ್ಪ ಅಂದ್ರೆ ನಿಮ್ದು ಆರಾಮಾಗಿ ಸೆಲೆಕ್ಷನ್ ಆದಂಗೆ. ನಿಮ್ಗೆ ಇದ್ರೊಳಗಡೆ ಜಾಸ್ತಿ ಏನಿಲ್ಲ, ಮೇನ್ ಆಗಿ ಸ್ವಲ್ಪ ಹೇಳಿದ್ದೀನಿ. ಇದ್ರ ಬಗ್ಗೆ ನಾನು ಫುಲ್ ನೋಟಿಫಿಕೇಶನ್ ಆಲ್ರೆಡಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಹಾಗೆ ಅದನ್ನ ಅಪ್ಲೈ ಮಾಡೋ ಲಿಂಕ್ ಕೂಡ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ಅವ್ರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅದರೊಳಗೆ ಹೋಗಿ ನೀವು ಫುಲ್ ಡೀಟೇಲ್ಸ್ನ ಅದರೊಳಗಡೆ ಒಂದ್ಸಲಿ ಚೆಕ್ಔಟ್ನ ಮಾಡ್ಕೋಬಹುದು. ಆಮೇಲೆ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ಅದರೊಳಗಡೆ ನೀವೆಲ್ಲ ಡೀಟೇಲ್ಸ್ನ ಚೆಕ್ ಮಾಡಿ ಆಮೇಲೆ ನೀವು ಅಪ್ಲೈನ ಮಾಡಿ. ಆಮೇಲೆ ಭಾಳ ದಿನ ಕೂಡ ಅಪ್ಲೈ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ನೋಡಿ ಬೇಗನೆ ಚೆಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಅಪ್ಲೈನ ಮಾಡಿ.